ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ರಿಚ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಲಕ್ಷ್ಮೀರಾಜ್ ಪಂಡಿತ್. ಈಗ ನಾವು ಹೇಳಕ್ ಹೊರಟಿರೋದು ಚಿತ್ರನಟಿ ಶ್ರೀಲೀಲಾ ಅವ್ರ ಬಗ್ಗೆ. ಶ್ರೀಲೀಲಾ ಅವರು 14/6/2001 ಹುಟ್ಟಿದ್ದಾರೆ. ನೋಡಿ ಅವ್ರ ಹೆಸರು ಯಾವ ತರ ಇಟ್ಟಿದ್ದಾರೆ ನೋಡ್ರಿ. SREELEELA. ಟೋಟಲ್ ನಂಬರು 32 ಬರುತ್ತೆ. ಅದು ಅವರ ಲೈಫ್ ತುಂಬಾ ಟ್ರೆಂಡ್ ಅಲ್ಲಿ ಓಡ್ತಾ ಇದೆ ಅಲ್ವಾ. ಈಗ ಅವ್ರ ನೇಮ್ ನಂಬರ್ ಏನಿದೆ 32. ಆ 32 ಅವ್ರ ಡೇಟ್ ಆಫ್ ಬರ್ತ್ಗೆ ಸರಿ ಹೊಂದುತ್ತಾ ಸರಿ ಹೊಂದಲ್ವಾ ಒಂದ್ಸರ್ತಿ ನೋಡೋಣ. ಶ್ರೀಲೀಲಾ ಅವರ ಡೇಟ್ ಆಫ್ ಬರ್ತ್ ಏನಿದೆ, ಪ್ರತಿಯೊಬ್ಬರು ಡೇಟ್ ಆಫ್ ಬರ್ತ್ ಅವ್ರದ್ದೊಬ್ಬರದೇ ಅಂತ ಏನಲ್ಲ, ಸಿಂಗಲ್ ಡಿಜಿಟ್ ಆಗಿ ಮಾಡಿಟ್ಕೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. 14 ಅಂದ್ರೆ 1+4 5. ತಿಂಗಳ ಸಂಖ್ಯೆ 6ನ ಸೇಮ್ ಯಥಾವತ್ತಾಗಿ ಹಾಕೋಬೇಕು. ವರ್ಷದ ಸಂಖ್ಯೆ 2000 2+0+0+1 ಕೂಡಿದ್ರೆ 3 ಬರುತ್ತೆ. 3 ಅಂತ ಹಾಕೋಬೇಕು. ಈಗ ಆ 3 ಸಂಖ್ಯೆಗಳನ್ನು ಕೂಡ್ಕೋಬೇಕು. 3, 6, 9, 5, 14. 14ನ ಸಿಂಗಲ್ ಡಿಜಿಟ್ ಮಾಡಿ 5 ಅಂತ ಹಾಕೋಬೇಕು. ಈಗ 4 ಪ್ಯಾಟರ್ನ್ ಬಂತು. 5, 6, 3, 5 ಅಂತ. ಇವಾಗ ಅವ್ರ ನೇಮ್ ನಂಬರ್ 32ನ 3 5 ಕೆಳಗಡೆ ಹಾಕ್ಬೇಕು, 2 5 ಕೆಳಗಡೆ ಹಾಕ್ಬೇಕು. ಇವಾಗ ಅದನ್ನ ಕೂಡ್ಬೇಕು. ಕೂಡಿದಾಗ 5 3 8 ಅಂತ ಬಂತು. ಈ ಕಡೆ 2 5 7 ಅಂತ ಬಂತು. 8 7 ಜನ್ಮಶತ್ರು ಸಂಖ್ಯೆಗಳಲ್ಲ. ಮುಂದುವರೆದು ಇದೇ ಪ್ಯಾಟ್ರನ್ನ 5-6-3-5 ಅಂತ ಹಾಕೊಂಡು 32 ಅಲ್ವಾ ನೇಮ್ ನಂಬರು. ಆ ನೇಮ್ ನಂಬರ್ನ 32ನ ಸಿಂಗಲ್ ಡಿಜಿಟ್ ಮಾಡ್ಕೋಬೇಕು. ಸಿಂಗಲ್ ಡಿಜಿಟ್ ಅಲ್ಲಿ 32 ಕೂಡ್ಕೊಂಡ್ರೆ 5 ಬರುತ್ತೆ. 5 ಅನ್ನೋದು 5 5 ಕೆಳಗಡೆ 5, 6 ಕೆಳಗಡೆ 5, 3 ಕೆಳಗಡೆ 5, 5 ಕೆಳಗಡೆ 5 ಹಾಕೋಬೇಕು. ಏನಿದು ಅಂತಂದ್ರೆ 5 ಅನ್ನೋದು ಒಂದೊಂದು ಡಿಜಿಟ್ ಅವ್ರಿಗೆ 15 ವರ್ಷ ಓಡುತ್ತೆ. ಅವ್ರಿಗೊಬ್ಬರಿಗೆ ಎಲ್ಲ, ಪ್ರಪಂಚದಲ್ಲಿ ಎಲ್ಲಾರ್ಗು ಇದು ಒಂದೇ ರೀತಿನೇ. ಅದು 4 ಡಿಜಿಟ್ ಇರೋದ್ರಿಂದ 60 ವರ್ಷದವರೆಗೂ ಓಡುತ್ತೆ. 60 ವರ್ಷದ ನಂತರ ಮತ್ತೆ ಮೊದಲಿನಿಂದ ಇನ್ನೊಂದು 60 ವರ್ಷ ಓಡುತ್ತೆ. ಅದಕ್ಕೆ ಮನುಷ್ಯನಿಗೆ ಜ್ಯೋತಿಷಾಸ್ತ್ರದಲ್ಲಿ ಆಗ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಆಗ್ಲಿ ಮನುಷ್ಯನಿಗೆ 120 ವರ್ಷ ಆಯುಷು ಅಂತ ಹೇಳ್ಬಿಟ್ಟು ಅದನ್ನ ಕಂಡುಹಿಡಿದಿಟ್ಟಿದ್ದಾರೆ. ಈಗ ಅದನ್ನ ಕೂಡಿದ್ರೆ 5 5 10. 10 ಅಂದ್ರೆ 1+0 1 ಅಂತ ಹಾಕೋಬೇಕು. 5 6 11 ಅಂದ್ರೆ 11ನ 1+1 2 ಅಂತ ಹಾಕೋಬೇಕು. ಆಮೇಲೆ 5 3 8. 8ನ 8 ಅಂತ ಹಾಕೋಬೇಕು. ಲಾಸ್ಟ್ ಅಲ್ಲಿ ಏನಿದೆ 5 5 10. 10ನ 0 ಕಟ್ ಮಾಡಿ 1 ಅಂತ ಹಾಕೋಬೇಕು. ಇವಾಗ ನೋಡ್ರಿ, 1 ಅನ್ನೋದು 15 ವರ್ಷ, 2 ಅನ್ನೋದು 15 ವರ್ಷ, 8 ಅನ್ನೋದು 15 ವರ್ಷ, ಮತ್ತೆ 1 ಅನ್ನೋದು 15 ವರ್ಷ. 60 ವರ್ಷ ಆಯ್ತು. ಇನ್ನೊಂದು 60 ವರ್ಷ ಹಂಗೆ ನಡೆಯುತ್ತೆ. ಇದರಲ್ಲಿ ಯಾವ್ದಾದ್ರು ಡ್ಯಾಡಿ ಅಥವಾ ಜನ್ಮಶತ್ರು ಸಂಖ್ಯೆಗಳು ಇದಾವ ಅಂದ್ರೆ 1 2 ಮಿತ್ರ ಸಂಖ್ಯೆಗಳೇ, 2 8 ಮಿತ್ರ ಸಂಖ್ಯೆಗಳೇ. 8 1 ಡೆಡ್ ನಂಬರ್ ಆದ್ರೂ 8 ಡಮ್ಮಿ ನಂಬರು, 1 ಪವರ್ ನಂಬರ್. ಅಲ್ಲಿ ಏನು ತೊಂದರೆ ಕೊಡಲ್ಲ. ಅದು 8 ಅನ್ನೋದು ಸ್ವಲ್ಪ ಡಮ್ಮಿ ನಂಬರ್ ಅಷ್ಟೇ. ಇದು ತುಂಬಾ ಸೂಪರ್ ಆಗಿದೆ. ಹೆಸರು ಸೂಪರ್ ಆಗಿದೆ. ಅವ್ರ ಹೆಸರು 9 ಅಕ್ಷರಗಳಲ್ಲಿದೆ. 9ನೇ ನಂಬರ್ ಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೋರಾಡ್ತಾರೆ. ಅದರಿಂದ ಕೆಲವರೆಲ್ಲ 9ನೇ ತಾರೀಕು ಇಟ್ಕೊಂಡಿರ್ತಾರೆ. 9ನೇ ನಂಬರ್ ಇಡೋದು ಒಳ್ಳೇದೇ, ಪರವಾಗಿಲ್ಲ. ಸಂಖ್ಯಾಶಾಸ್ತ್ರದಲ್ಲಿ ಜನ್ಮಶತ್ರು ಸಂಖ್ಯೆಗಳು ಅಂದ್ರೆ 1 7 1 6 7 4 8 3 9 2 7 3 8 9. ಇವು ಡೆಡ್ ನಂಬರ್ಸ್. 7 2 1 4 ಬಂದು ಲವ್ ನಂಬರ್ಸ್. ಈಗ ಶ್ರೀಲೀಲಾ ಅವರ ಒಂದು ಪ್ಯಾಟ್ರನ್ ಅಲ್ಲಿ ನಾವು ಚೆಕ್ ಮಾಡಿದಾಗ ಜನ್ಮಶತ್ರು ಸಂಖ್ಯೆಗಳು ಯಾವೂ ಬಂದಿಲ್ಲ, ಲವ್ ನಂಬರ್ಸು ಯಾವೂ ಬಂದಿಲ್ಲ. ಅಂದ್ರೆ ಇವ್ರ ಹೆಸರು ಇವರಿಗೆ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ನಂತರ ಮುಂದುವರೆದು ನಿಮ್ಗೆಲ್ಲ ಆಶ್ಚರ್ಯ ಆಗುವಂಥದ್ದು ಏನು ಅಂದ್ರೆ, ಅವ್ರು 14ನೇ ತಾರೀಕು ಹುಟ್ಟಿದ್ದಾರೆ. ಅವರ ಬರ್ತ್ ಡೇಟ್ನ ಪಿರಮಿಡ್ ನಂಬರು 14. 14 ಅಂದ್ರೆ 145. ಆಮೇಲೆ ಅವರು ಶ್ರೀಲೀಲಾ ಅನ್ನೋ ಹೆಸರಿಗೆ ಒಂದು ಪಿರಮಿಡ್ ನಂಬರ್ ಬರುತ್ತೆ. ಆ ಪಿರಮಿಡ್ ನಂಬರು 5. ಈಗ ನೋಡಿ ಎಷ್ಟು ನೀಟಾಗಿದೆ ಇವ್ರ ಹೆಸರು. 14ನೇ ತಾರೀಕು ಹುಟ್ಟಿದ್ದಾರೆ. ಅವ್ರ ನೇಮ್ ನಂಬರ್ 32. 14 ಅಂದ್ರು 5, 32 ಅಂದ್ರು 5.
ಅವರ ಡೇಟ್ ಆಫ್ ಬರ್ತ್ ಪಿರಮಿಡ್ ನಂಬರ್ ಸಮೇತವಾಗ್ಲೂ 14, ಅದು 5. ಆಮೇಲೆ ಶ್ರೀಲೀಲಾ ಅನ್ನೋ ಹೆಸರಿನ ಪಿರಮಿಡ್ ನಂಬರು 14 ಅಂದ್ರೆ 5 ಬರುತ್ತೆ. ಏನಿದು ಆಶ್ಚರ್ಯ, ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಅದಕ್ಕೆ ಇವರು ಒಂದು ಫಿಲಮ್ ಇಂಡಸ್ಟ್ರಿನಲ್ಲಿ ತುಂಬಾ ಎತ್ತರಕ್ಕೆ ಬೆಳೀಬಹುದು. ಇವರು ಅವ್ರ ಕೆರಿಯರು ತುಂಬಾ ಚೆನ್ನಾಗಿದೆ. ಅವ್ರು MBBS ಏನೋ ಮಾಡ್ತಾ ಇದ್ದಾರೆ, ಅದನ್ನು ಕಂಪ್ಲೀಟ್ ಮಾಡ್ಕೋಬಹುದು. ಇಷ್ಟೆಲ್ಲ ಚೆನ್ನಾಗಿದೆ ಅಂತ ಹೇಳಿದೆ. ಬಟ್ ಇವರ ಒಂದು ನೇಮಲ್ಲಿ ಸಣ್ಣದಾದ ಒಂದು ಮಿಸ್ಟೇಕ್ ಇದೆ. SR ಅನ್ನೋದು ಸ್ನೇಕ್ ಕಾಂಬಿನೇಷನ್ ಹೆಸರು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಈ ಸ್ನೇಕ್ ಕಾಂಬಿನೇಷನ್ ಹೆಸರು ಅವ್ರ ಪರ್ಸನಲ್ ಲೈಫ್ನಲ್ಲಾಗ್ಲಿ ಕೆರಿಯರ್ನಲ್ಲಾಗ್ಲಿ ಎಲ್ಲಾದ್ರೂ ಒಂಚೂರು ಡ್ಯಾಮೇಜ್ ಮಾಡ್ಬೋದು. ಸಂಖ್ಯಾಶಾಸ್ತ್ರದಲ್ಲಿ SR ಇಂದ ಹೆಸರು ಇಟ್ಕೊಂಡಿರೋದು 100%ಗೆ 1000% ಡ್ಯಾಮೇಜ್ ಆಗಿದೆ. ಆದರೆ ಹೆಸರು ಮಾತ್ರ ನೇಮ್ ನಂಬರ್ ಸೂಪರ್ ಆಗಿದೆ. ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಈ ಡೇಟ್ ಆಫ್ ಬರ್ತ್ ಅನ್ನೋದು ಎಲ್ಲಿರುತ್ತೆ? ಅದೆಲ್ಲಿರುತ್ತೆ? ಇವತ್ತಿನ ಡೇಟ್ ಆಫ್ ಬರ್ತ್ ಆಗಿರ್ಲಿ, ಎಲ್ಲಿದೆ? ನಾವು ಬರೆದ್ರೆ ಪೇಪರ್ ಮೇಲೆ ಇರುತ್ತೆ, ಬರೆದ್ರೆ ಬೋರ್ಡ್ ಮೇಲೆ ಇರುತ್ತೆ. ಇವಾಗ ನೀವು ಹುಟ್ಟಿರೋಂಥ ಡೇಟ್ ಆಫ್ ಬರ್ತ್ ಎಲ್ಲಿದೆ ನಿಮ್ಗೆ ಗೊತ್ತಿದೆಯಾ? ಇದು ಮೈಂಡಲ್ಲಿರುತ್ತೆ. ಈ ಮೈಂಡ್ಗೆ ನೀವು ನಿಮಗೆ ಸರಿಯಾದ ಹೆಸರನ್ನ ಇಟ್ಟಾಗ ಮಾತ್ರನೇ ನಿಮ್ಮ ಮೈಂಡ್ ಕರೆಕ್ಟಾಗಿ ವರ್ಕ್ ಆಗೋದು. ಅದಕ್ಕೆ ನೀವೇನಾದ್ರೂ ರೋಬೋ ಫಿಲಮ್ ಅಲ್ಲಿ ಚಿಪ್ಪುಗಳು ಬದಲಾಯಿಸ್ದಂಗೆ ಏನಾದ್ರೂ ಬದಲಾಯಿಸಿದ್ರೆ ಅದನ್ನ ದುಶ್ಚಟಗಳು ಬರೋದಾಗ್ಲಿ, ಅದು ರಿವರ್ಸ್ ಹೊಡೋದಾಗ್ಲಿ ಆಗಿ ಎಜುಕೇಶನ್ನ ಕಳ್ಕೊಂತೀರ, ಆಮೇಲೆ ಕೆರಿಯರ್ನ ಕಳ್ಕೊಂತೀರ, ಪರ್ಸನಲ್ ಲೈಫು ಹೋಗ್ಬಿಡುತ್ತೆ. ಹಿಂಗೋದಾಗ ಮನುಷ್ಯನ ಜೀವನ ಏನಿದೆ? ಏನೂ ಇರಲ್ಲ. ಆದ್ರಿಂದಾನೇ ಶ್ರೀಲೀಲಾ ಅವ್ರದ್ದು ಕರೆಕ್ಟಾಗಿ ಇಟ್ಟಿದ್ದಾರೆ. ಈಗ ನಿಮ್ಮ ಮಕ್ಕಳದು ಕರೆಕ್ಟಾಗಿ ಇದೆಯೇ ಇಲ್ಲಿವೆ ನಾನು ಚೆಕ್ ಮಾಡ್ಕೊಡ್ತೀನಿ. ಆ ಥರ ಏನಾದರೂ ತೊಂದರೆ ಇದ್ರೆ ನಾನು ಸರ್ ಮಾಡ್ಕೊಡ್ತೀನಿ. ನಮ್ಮದಂತೂ ಲೈಫ್ ಇಲ್ಲಿವರೆಗೂ ಆಗಿದೆ. ಮುಂದಿನ ಮಕ್ಕಳಿಗೆ ಇದನ್ನ ನಾವು ಸರಿಯಾಗಿ ಮಾಡಿದ್ರೆ ಅವರು ಲೈಫು ತುಂಬಾ ಚೆನ್ನಾಗಿರುತ್ತೆ. ಅವರು ದೇಶನ ಆಳೋವಂಥವ್ರು. ಇದು ನನ್ನ ನಂಬರು. ನೀವು ನನಗೆ ಫೋನ್ ಮಾಡಿ ನಿಮ್ಮ ಫ್ಯಾಮ್ಲಿದು ನಿಮ್ಮದು ಏನೇ ಸಮಸ್ಯೆ ಇರಲಿ ಮಕ್ಕಳದು ಹೆಸರುಗಳಲ್ಲಿ ನಾನು ಸರ್ ಮಾಡ್ಕೊಡ್ತೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.